ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೇ 7ರಂದು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ನಡುವೆ ಆರೋಪ ಪ್ರತ್ಯಾರೋಪಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಸಾಮಾಜಿಕ ಜಾಲತಾಣವಾಗಿರುವಂತಹ ಫೇಸ್ಬುಕ್ನಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಭಗವಂತ ಖೋಬಾ ವಿರುದ್ಧ ಕೆಲವರು ಅವಹೇಳನಕಾರಿಯ ಪೋಸ್ಟ್ಗಳನ್ನು ಮಾಡುತ್ತಿದ್ದು ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ ಮತ್ತು ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಇಂತಹವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಈ ಕುರಿತು ಇವತ್ತು ನಮ್ಮ ಜೊತೆ ಕೇಂದ್ರ ಸಚಿವರಿದ್ದಾರೆ, ಭಗವಂತ ಖೋಬಾ ಅವರ ಜೊತೆ ಮಾತನಾಡೋಣ. ಯಾರು ಮಾಡ್ತಾ ಇದ್ದಾರೆ ಈ ಕೆಲಸ, ಯಾಕೆ ಈ ರೀತಿಯ ಕೆಲಸಗಳು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇದೆ ಅನ್ನೋ ಕುರಿತು ಅವರ ಜೊತೆ ಮಾತನಾಡೋಣ. ಸರ್, ಈ ಒಂದು ಕೆಲಸನ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಕುರಿತು ಅವಹೇಳನಕಾರಿ ಪೋಸ್ಟ್ಗಳನ್ನ ಯಾರು ಮಾಡ್ತಿರ್ಬೋದು ಸರ್? ನೋಡಿ, ನನ್ನ ವ್ಯಕ್ತಿತ್ವ, ನನ್ನ ಚರಿತ್ರೆ, ನನ್ನ ಹಿನ್ನೆಲೆ, ನನ್ನ ಕಳೆದ 10 ವರ್ಷಗಳಲ್ಲಿ ಮಾಡಿದಂಥ ಸಾಧನೆಗಳು ಮತ್ತು ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಬೆಳೆದಿರುವುದು ಕಾಂಗ್ರೆಸ್ಸಿನವರಿಗೆ ಇದು ಸಹಿಸಲಿಕ್ಕೆ ಆಗ್ತಾಯಿಲ್ಲ. ಕಾಂಗ್ರೆಸ್ಸಿನವರಿಗೆ ಇದನ್ನು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಹೀಗಾಗಿ ಇಂತಹ ಒಂದು ನನ್ನ ಮೇಲೆ ಅವಹೇಳನಕಾರಿ ಪೋಸ್ಟ್ಗಳನ್ನು ಬಿಟ್ಟು ನನ್ನ ತೇಜೋವಧೆ ಮಾಡುವಂಥ ಒಂದು ವ್ಯರ್ಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ನಾನು ಇದೇ ಮಣ್ಣಿನಲ್ಲಿ ಹುಟ್ಟಿ, ಇದೇ ಮಣ್ಣಿನಲ್ಲಿ ಬೆಳೆದು, ಇದೇ ಮಣ್ಣಿನಲ್ಲಿ ಸಮಾಜ ಸೇವೆಯನ್ನು ಮಾಡ್ತಿರ್ಬೋದು. ಹೀಗಾಗಿ ನಾನು ಏನಿದ್ದೀನಿ ಅನ್ನುವಂಥದ್ದನ್ನು ನನ್ನ ಕ್ಷೇತ್ರದ ಮಹಾಜನತೆಗೆ, ಪ್ರತಿಯೊಬ್ಬರಿಗೆ ನನ್ನ ವ್ಯಕ್ತಿತ್ವದ ಬಗ್ಗೆ, ನನ್ನ ಚರಿತ್ರದ ಬಗ್ಗೆ ಸಂಪೂರ್ಣವಾದಂಥ ಅರಿವಿದೆ. ಹೀಗಾಗಿ ಅಂತಹ ಅವಹೇಳನಕಾರಿ ಪೋಸ್ಟ್ಗಳಿಂದ ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಿದೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ತದೆ. ಹೀಗಾಗಿ ಈ ಎಲ್ಲವೂ ಕಾಂಗ್ರೆಸ್ಸಿನವರೇ ಮಾಡಿಸ್ತಾ ಇದ್ದಾರೆ. ಅವರಿಗೆ ತಿರುಗೇಟಾಗ್ತದೆ ಅನ್ನುವಂಥದ್ದನ್ನು ಕೂಡ ಅವ್ರು ಮರಿಬಾರ್ದು. ಸರ್, ಯಾರ ಆ ರೀತಿಯ ಪೋಸ್ಟ್ಗಳನ್ನ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಏನೋ ಕ್ರಮ ಜರುಗಿಸೋಕೆ ಚುನಾವಣಾಧಿಕಾರಿಗಳಿಗೆ ಹೇಳಿದ್ದೀರಾ ಸರ್? ನಾನೇನು ಹೇಳಿಲ್ಲ, ಆದರೆ ಪಕ್ಷ ಖಂಡಿತವಾಗಿ ಇಂಥದ್ದೆಲ್ಲ ಗಮನಿಸ್ತಿದೆ ಮತ್ತು ಪಕ್ಷ ಇದ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ರೀತಿಯಲ್ಲಿ ಅದನ್ನು ಪ್ರಯತ್ನವನ್ನು ಮಾಡ್ತದೆ. ಸರ್, ಅದೇ ರೀತಿ ಬ್ರೀಮ್ಸ್ನಲ್ಲಿ ಸ್ವಚ್ಛತಾ ಕಾರ್ಮಿಕರ ಹಣವನ್ನು ಲೂಟಿ ಮಾಡಿದ್ದೆ ಖೋಬಾ ಕುಟುಂಬ ಅಂತ ಅವರು ನೇರವಾಗಿ ಮೊನ್ನೆ ಹೇಳಿದ್ದಾರೆ ಸರ್, ಈಶ್ವರ್ ಖಂಡ್ರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅವರು ಸ್ವತಃ 16 ವರ್ಷಗಳಿಂದ ಬ್ರಿಮ್ಸನ್ನು ಅವ್ಯವಹಾರನ ಮಾಡಿ ರೆಕಾರ್ಡ್ಸ್ ರೂಮನ್ನು ಸುಟ್ಟಿದಂಥ ಕೀರ್ತಿ ಯಾರಿಗಾದರೆ ಇದೆ ಅಂದರೆ ಈಶ್ವರ್ ಖಂಡ್ರೆ ಅವರಿಗಿದೆ. ಇಂಥದ್ದು ಯಾವುದೋ ಒಂದು ಸಣ್ಣ ವಿಷಯಗಳಿಗೆ ಕೆಲಸ ಮಾಡಿ ದುಡಿದು ತಿನ್ನೋರ ಮೇಲೆ ಆರೋಪ ಮಾಡೋದು ಇದಕ್ಕೆ ಮೊದಲು ಕೂಡ ನಾನು ಹೇಳಿದೆ. ದುಡಿದು ತಿನ್ನೋರ ಮೇಲೆ ಕಸಿದು ತಿನ್ನೋರ್ದು ಏನೂ ಆರೋಪ ಮಾಡಲಿಕ್ಕೆ ಹಕ್ಕಿರಲ್ಲ, ನೈತಿಕತೆ ಇರಲ್ಲ ಅಂತ. ಹೀಗಾಗಿ ಅವರು ಪದೇ ಪದೇ ಅಂಥದ್ದು ಕೆದಕ್ತಾರೆ. ಅವರು ಸ್ವತಃನೇ ನೋಡ್ಕೋಬೇಕು, ರೆಕಾರ್ಡ್ ರೂಮನ್ನು ಸುಟ್ಟಿದ್ದು ಯಾಕೆ ಅನ್ನುವಂಥದ್ದನ್ನು ಅವರೇ ಹೇಳಬೇಕು ಜನತೆಗೆ. ಸರ್, ಇವತ್ತು ಚುನಾವಣಾ ಪ್ರಚಾರದ ಭಾಗವಾಗಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಬೀದರ್ಗೆ ಆಗಮಿಸ್ತಾ ಇದ್ದಾರೆ ಸರ್. 3 ನಾಯಕರು ಒಂದೇ ಸಲ ಏನು ಬೀದರ್ಗೆ ಬರೋದ್ರಿಂದ ಬಿಜೆಪಿಗೆ ಏನು ಎಫೆಕ್ಟ್ ಆಗುತ್ತಾ ಸರ್? ಪಾಪ 3 ಹಂತ ಅವರು ರಾಷ್ಟ್ರೀಯ ನಾಯಕರುಗಳು, ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಂದು ಆ ಗಣೇಶ್ ಮೈದಾನದಾಗಿಂದ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅಂದರೆ ಅವ್ರದ್ದು ಏನು ಶಕ್ತಿ ಇದೆ ಅನ್ನುವಂಥದ್ದನ್ನು ಇಷ್ಟರ ಮೇಲೇ ಅರ್ಥ ಆಗಬೇಕು. ಅದ್ರ ಪ್ರಭಾವ ಏನೂ ಬೀರೋದಿಲ್ಲ. ಅದು ಅಲ್ಲ ಸರ್, ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರೋದನ್ನು ಇವಾಗ ಚುನಾವಣೆಯಲ್ಲಿ ಮುಂದಿಟ್ಕೋತಾ ಇದ್ದಾರೆ ಸರ್. ಆ ರೀತಿ ಏನು ಲಿಂಗಾಯತ ಮತಗಳು ಆ ಕಾಂಗ್ರೆಸ್ ಕಡೆ ಒಲ್ಲುವ ಸಾಧ್ಯತೆ ಇದೆ ಸರ್? ಖಂಡಿತವಾಗಿಯೂ ಲಿಂಗಾಯತರು ಪ್ರಬುದ್ಧ ಸಮಾಜ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಳೆದ ಚುನಾವಣೆಯಲ್ಲಿ ಇದೇ ಈಶ್ವರ್ ಖಂಡ್ರೆ ನಾನು ವಿರುದ್ಧವಾಗಿ ಅಭ್ಯರ್ಥಿಯಾಗಿದ್ದರು. ಅವರಿಗೆ 1% ಕೂಡ ಓಟ್ ಹಾಕಲಿಲ್ಲ. ಈ ಚುನಾವಣೆಯಲ್ಲೂ ಕೂಡ ಅವ್ರ ಮಗ ಇದ್ದಾರೆ. ಈ ಚುನಾವಣೆಯಲ್ಲೂ ಕೂಡ 1% ಕೂಡ ಓಟ್ ಹಾಕೋದಿಲ್ಲ. ಪ್ರತಿಯೊಬ್ಬ ಯಾವುದೇ ಜಾತಿ ಧರ್ಮದವರಿರಲಿ, ಯಾವುದೇ ಸಂಪ್ರದಾಯವರಿರಲಿ, ಇವತ್ತು ಎಲ್ಲರಿಗೂ ದೇಶ ಮೊದಲು, ದೇಶ ಸುರಕ್ಷಿತವಾಗಿದ್ದರೆ ನಾವೆಲ್ಲರೂ ಸುರಕ್ಷಿತ ಅನ್ನುವಂಥ ಭಾವನೆ ಪ್ರತಿಯೊಬ್ಬರಲ್ಲೂ ಬಂದಿದೆ. ಹೀಗಾಗಿ ದೇಶ ಸುರಕ್ಷಿತವಾಗಿರಬೇಕೇ ಆದರೆ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಮೋದಿ ಪ್ರಧಾನಮಂತ್ರಿ ಆಗಬೇಕಾದರೆ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು, ಇಲ್ಲಿ ನಾನು ಗೆಲ್ಲಬೇಕು ಅನ್ನುವಂಥದ್ದನ್ನು ಪ್ರತಿಯೊಬ್ಬ ಮತದಾರನ ಮನದಾಳದ ಮಾತಾಗಿದೆ. ಹೀಗಾಗಿ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ಸಿನವರು ಏನೇ ಮಾಡಿದರೂ ಕೂಡ ಅವರಿಗೆ ಫಲವನ್ನು ಸಿಗೋದಿಲ್ಲ. ಎಸ್, ಇದಾಗಿತ್ತು ಕೇಂದ್ರ ಸಚಿವರು ಅವಹೇಳನಕಾರಿ ಪೋಸ್ಟ್ ಮಾಡ್ತಿರುವಂಥ ಕಾಂಗ್ರೆಸ್ ಸಂಸ್ಕೃತಿ ಎಂಥದ್ದು ಅಂತ ತೋರಿಸ್ಕೊಳ್ತಾ ಇದೆ. ಬ್ರೀಮ್ಸ್ ಏನು ರೆಕಾರ್ಡ್ ರೂಮ್ಗಳನ್ನು ಸುಟ್ಟಿದ್ದೇ ಖಂಡ್ರೆ ಅವರ ಕೀರ್ತಿ, ಅಂಥದ್ರಲ್ಲಿ ನಾನು ಯಾವುದೇ ಒಂದು ಕಾರ್ಮಿಕರ ದುಡ್ಡು ಹೊಡೆದಿಲ್ಲ ಅನ್ನೋ ಒಂದು ಮಾತನ್ನು ಕೇಂದ್ರ ಸಚಿವರು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಾಬೀರ್ ಖಾನ್ ಜೊತೆ ಹನುಮಂತ್ ದೇಶ್ಮುಖ್, ವಿಸ್ತಾರ ನ್ಯೂಸ್, ಬೀದರ್.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.